ನಾನು ಕುಣಿಗಲ್ಲಲ್ಲಿದ್ದೀನಿ. ಕುಣಿಗಲ್ಲಿಂದ ಭದ್ರಾವತಿಗೆ ಲೋಡ್ ಆಗ್ತಿದೆ, ಬುಲೆಟ್ ಲೋಡು. ಇಲ್ಲಿಂದ ಬಂದು ಅದು ಬಾಡಿಗೆ ಹಾಕೋದು ಇವತ್ತು ಇದೆ ಅದು ನನಗೆ ಡಿಪಾಸಿಷನ್ ಬೋರ್ಡ್ ಸಿಕ್ಸ್ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ ಕುಣಿಗಲ್ಲಿಂದ ಭದ್ರಾವತಿಗೆ. ಪ್ರೆಸೆಂಟ್ ಕುಣಿಗಲ್ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲೊಂದು 5-6 ಕಿಲೋಮೀಟರ್ ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಯಲ್ಲಿ ಲೋಡ್ ಮಾಡಿಕೊಂಡು ಮತ್ತೆ ರೈಡ್ ಬಿಡಬೇಕು. ಸರಿ ಫ್ರೆಂಡ್ಸ್, ಆಯ್ತು ಕುಣಿಗಲಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಈಗ ಲೆಫ್ಟ್ ಕೇಳ್ಕೊಂಡು ಕುಣಿಗಲ್ ಯಾವುದೋ ಹೈವೇ ತಗೊಂಡು ಲೆಫ್ಟ್ ಕೇಳ್ಕೊಂಡು ಮೊನ್ನೆ ಫ್ಯಾಕ್ಟ್ರಿ ರೋಡು. ಫ್ಯಾಕ್ಟ್ರಿ ಹತ್ರ ಬಂದು ಬಿಲ್ ಎಂಟ್ರಿ ಮಾಡಿ ಒಳಗೆ ಬಿಟ್ಕೊಂಡ್ರು. ಮತ್ತು ಕಾಟ ಕರೀತಾ ಇದ್ದಾರೆ. ಕಾಟಕ್ಕೆ ಬಿಡ್ತಾ ಇದ್ದೀವಿ. ಕಾಟ ಬಿಟ್ಟು ಮತ್ತೆ ಲೋಡಿಗೆ ಬಿಡಬೇಕು. ಅಲ್ಲಿ ಇನ್ನೊಂದು 2 ಗಾಡಿ ಇಟ್ಟಿದ್ದಾರೆ. ಆದಮೇಲೆ ನಮ್ಮ ಲೋಡ್ ಆಗುತ್ತೆ. ಲೋಡಿಗೆ ಬೈಟ್ ನಮಗೆ ಕಾಟ ಮತ್ತು ಸ್ನಾನ ಮಾಡ್ಬೋದು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಲೋಡ್ ಹೋಗೋದ್ರಿಂದ. ಲೋಡ್ ಮಾಡ್ತೀವಿ. ಲೋಡ್ ಮಾಡ್ತಾ ಇದ್ದಾರೆ, ಮಿಷಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಬಂದು ಒಂದು 480 kg 500 kg ಇರುತ್ತೆ ಅಂತ ಹೇಳಿದ್ದಾರೆ. ಒಂದೊಂದು 25 ಟನ್ ಲೋಡ್ ಆಗುತ್ತೆ. ಇದು ಬಂದು 750 ಬಾಡಿಗೆ ಹೇಳಿದ್ದಾರೆ ಭದ್ರಾವತಿ. ಆಯಿತು, ಕಾಟಕ್ಕೆ ಬಿಡ್ತಾ ಇದ್ದೀವಿ. ಕಾಟ ಬಿಟ್ಕೊಂಡು ಸೈಡ್ಗೆ ಹಾಕಿ ಬಿಲ್ ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಬರ್ಬೇಕು. ಹೋಗ್ಬಿಟ್ಟು ಬೇಗ ಕಾಟ ಮಾಡಿಸ್ಕೊಂಡು ಸೈಡ್ಗೆ ಹಾಕ್ತೀವಿ. ಲೋಡ್ ಆಯಿತು. ಪಿನ್ ಪಂಚರ್ ಏನೋ ಆಗಿದೆ, ಏರ್ ಕಮ್ಮಿ ಆಗಿದೆ ನೋಡಿ. ಏರ್ ಚೇಂಜ್ ಮಾಡ್ಕೋಬೇಕು, ಸ್ಟೆಪ್ನಿ ಹಾಕೋಬೇಕು. ಲೋಡ್ ಆದ್ಮೇಲೆ ನೋಡ್ತಾ ಇದ್ದೀನಿ ನಾನು. ಕಾಟ ಮೇಲೆ ಬಿಟ್ಟ ಮೇಲೆ ನೋಡಿದೆ, ಇಲ್ಲಾಂದರೆ ಮೊದಲೇ ಹಾಕೋಬೋದಾಗಿತ್ತು ಖಾಲಿ ಗಾಡಿಯಲ್ಲಿ. ಇವಾಗ ಲೋಡ್ ಆಗಿದೆ. ಕಾಟ ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ಚೇಂಜ್ ಮಾಡ್ಕೋಬೇಕು. ಟೈರು ಚೇಂಜ್ ಮಾಡ್ಕೊಂಡು ಬಿಲ್ ತೊಗೊಂಡು ಮತ್ತೆ ಬಿಡಬೇಕು. ಸ್ವಲ್ಪ ಲೇಟ್ ಆಗುತ್ತೆ. ಕೆಳಗಡೆ ಮಧ್ಯಕ್ಕೆ ಬೇಕಾಗಿತ್ತು, ಜಾಗನೇ ಇಲ್ಲ. ಅದರಿಂದ ಹಂಗೆ ಎತ್ತಾ ಇದ್ದೀವಿ. ಏನು ಇಳಿತಾ ಇಲ್ಲ, ಪರವಾಗಿಲ್ಲ. ಎತ್ತೊಳ್ತಾ ಇದೆ ಟೈರೇನು. ಟೈರ್ ಹಾಕಿ ಕಂಪ್ಲೀಟ್ ಆಯಿತು. ಎಲ್ಲ ಟೈರ್ ಬಿಚ್ಕೊಂಡು ಬರುತ್ತೆ. ಟೈರ್ ಹಾಕಿದ್ದೀನಿ. ಮತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಅದು ಚೆಕ್ ಮಾಡಿಸ್ಬೇಕು ಏನಾಗಿದೆ ಅಂತ. ಇದೆಲ್ಲ ಫಿಟ್ ಮಾಡ್ಕೊಳೋದಷ್ಟು ಫಿಟ್ ಮಾಡ್ಕೊಂಡು ಬಿಲ್ ತೊಗೊಂಡು ಬಿಡಬೇಕು. ಮೇನ್ ರೋಡಲ್ಲಿ ಹೋಗಿ ನೋಡಬೇಕು, ಅಡುಗೆ ಮಾಡ್ಕೋಬೇಕೇನೋ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೋ. ಟೈಮ್ ಇದ್ರೆ ಮಾಡ್ಕೊತೀವಿ, ಇಲ್ಲಾಂದ್ರೆ ಹೋಟ್ಲಲ್ಲಿ ತಿಂತೀವಿ. ಲೋಡ್ ಆಯಿತು, ಆದರೆ ಬಿಲ್ ತೊಗೊಂಡ್ವಿ. ಇವಾಗ ಬಂದು ಅಲ್ಲೆಲ್ಲ ನಾವು ಊಟ ತಿಂದು ಇಲ್ಲಿ ಅಡುಗೆ ಮಾಡಿಕೊಂಡು ಬಿಡಬೇಕು. ಟೈರ್ ಬೇರೆ ಪಂಚರ್ ಹಾಕಬೇಕು. ಪಿನ್ ಪಂಚರ್ ಏನಾಗಿದೆ. ಹೇಯ್ ಟಾಟಾ, ಬಾಯ್ ಬಾಯ್ ಬಾಯ್. ಪಿನ್ ಪಂಚರ್ ಹಾಕ್ಕೊಂಡು ಇಲ್ಲ ಊಟ ಅಡುಗೆ ಮಾಡ್ಕೊಂಡು ನಾವೇ ಇಲ್ಲ ಹೋಟ್ಲಲ್ಲಿ ತಿಂದು ಬಿಡಬೇಕು. 25 ಟನ್ ಲೋಡ್ ಆಗಿದೆ. ಪಲಾವ್ ಮಾಡ್ತಾ ಇದ್ದೀವಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಮಾಡೋದು ಗೊತ್ತಿಲ್ಲ, ಸುಮ್ಮನೆ ಹಂಗೆ ಮಾಡೋದಷ್ಟೇ. ಬೇಸಿರೋದು ಹಾಕಿ ಮಳೆ ಬೇರೆ ಬರ್ತಾ ಇದೆ ಫುಲ್ಲು.
ಎಣ್ಣೆ ಆಯಿತು. ನಮ್ಮ ಏನೇನೋ ಹಾಕ್ಕೊಟ್ಟಿದ್ದಾಳೆ, ಏನೇನು ಹಾಕೊಳ್ಳೋದು ಗೊತ್ತಿಲ್ಲ, ನೋಡಬೇಕು. ಸಾಸಿವೆ, ಎಲ್ಲ ಆಯಿತು. ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಟೇಸ್ಟ್ ಮಾಡಬೇಕು, ಹೆಂಗಿದೆ ಗೊತ್ತಿಲ್ಲ. ಎಲ್ಲ ತಿರ್ಸ್ಬಿಟ್ಟು ತಿನ್ನಬೇಕು. ಹೊಟ್ಟೆ ಬೇರೆ ಹಸಿತಾ ಇದೆ. ಇಬ್ಬರು ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ. ಇವಾಗ 5 ಗಂಟೆ ಟೈಮ್ ಬೇರೆ ಆಯಿತು. ನಾವು ಪಂಚರ್ ಬೇರೆ ಚೆಕ್ ಮಾಡಿಸ್ಕೋಬೇಕು ಏನಾಗಿದೆ ಅಂತ. ಈಗ ತಿಂದ್ಬಿಟ್ಟು ಬಿಡೋದೆ. ಊಟ ತಿಂದಿದ್ದೆಲ್ಲ ಆಯಿತು. ಟೇಸ್ಟ್ ಸೂಪರಾಗಿದೆ. ಯಡಿಯೂರು ತುರುವೇಕೆರೆ ತಿಪ್ಟೂರ್ ಮೇಲೆ ಹೋಗಬೇಕು. ಇವಾಗ ಯಡಿಯೂರು ತೊಗೋತಾ ಇದ್ದೀವಿ. ಮುಂದೆ ರೋಡಲ್ಲೆಲ್ಲ ಟೈರ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ಅಡಿಕೆ ತೋಟ ನೋಡಿ ಸೂಪರಾಗಿದೆ. ಅಲ್ಲೆಲ್ಲ ನಾವು ಮುಂದೆ ಇವಾಗ ಟೈರು ಚೆಕ್ ಮಾಡಿಸ್ಬೇಕು ಏನಾಗಿದೆ ಅಂತ. ಯಡಿಯೂರು ಹತ್ರ ಬಂದ್ವಿ. ಅದು ಪಂಚರ್ ಆಗಿರೋದು, ಪಂಚರ್ ಆಗಿರೋದು. ಟೈರ್ ಪಂಚರ್ ಹಾಕ್ಸ್ಕೋಬೇಕು. ನೋಡ್ಬಿಟ್ಟು ಏನಾಗಿದೆ ಚೆಕ್ ಮಾಡಿಸ್ಬಿಟ್ಟು ಟೈರ್ ಬಿಚ್ಚಬೇಕು. ಇವಾಗದು ಮತ್ತೆ ಬಿಚ್ಚಿಬಿಟ್ಟು ಹಾಕ್ಕೋಬೇಕು. ಯಾಕಂದರೆ ಟೈರ್ ಸೌದಿದೆ, ಅದು ಟನ್ನೇಜ್ ಇರೋದ್ರಿಂದ ಪಂಚರ್ ಹಾಕ್ಸ್ಕೊಬಿಡ್ತೀವಿ ಹೆಂಗನಲ್ಲಿ. ಮತ್ತು ಈ ಟೈರ್ ಬಿಚ್ಚು ಆ ಟೈರ್ ಪಂಚರ್ ಹಾಕ್ಕೊಂಡು ಅದು ಹಾಕ್ಬೇಕು. ಇಲ್ಲಿ ಪಂಚರ್ ಶಾಪ್ ಇದೆ, ಅಲ್ಲಿ ಹಾಕ್ಸ್ಕೋಬೇಕು. ದೂಕ ಬಂದು ಬಿಚ್ಕೊಂಡು ಟೈರ್ ಇವಾಗ ಬಿಚ್ತಾ ಇದ್ದಾರೆ. ಪಂಚರ್ ಆಗಿದೆ ಅನ್ಕೊತೀನಿ. ಕಲ್ಲೇಟೇನೋ ಬಿದ್ದಿದೆ, 1 ಇಂಚು ಟೈರ್ ಹೋಗಿದೆ. ಸ್ವಲ್ಪ ಕಲ್ಲೇಟೇನೋ ಬಿದ್ದಿದೆ, ಅದರಿಂದ ನೋಡಬೇಕು. ನೋಡಿ ಕಾಣಿಸ್ತಾ ಇದೆ, ಅಲ್ಲಿ ಕಲ್ಲೇಟು ಬಿದ್ದಿದೆ ನೋಡಿ. ಏರಿಗೆ ಚೆಕ್ ಮಾಡಬೇಕು ಏನಾಗಿದೆ ಅಂತ ನೋಡ್ತಾ ಇದ್ದಾರೆ ಅವರು. ತುರುವೇಕೆರೆ KB ಕ್ರಾಸ್ನಲ್ಲಿ ಹೋಗ್ತೀನಿ. ಊಟ ಮಾಡಿಕೊಂಡು ಪಂಚರ್ ಹಾಕ್ಕೊಂಡು, ಪಂಚರ್ ಆಗಿರೋದಲ್ಲ ಪಂಚರ್ ಹಾಕ್ಕೊಂಡ್ವಿ. ಸ್ಟೆಪ್ನಿಗೆ ಹಾಕಿದ್ದೀನಿ. ಚೇಂಜ್ ಮಾಡಿಲ್ಲ. ಖಾಲಿ ಗಾಡಿಯಲ್ಲಿ ಚೇಂಜ್ ಮಾಡ್ಕೊಂಡು
ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಇವಾಗ ಬಿಲ್ ಎಂಟ್ರಿ ಮಾಡಿ ಒಳಗೆ ಬಿಡ್ಬೇಕು ಗಾಡಿನ. ಫ್ಯಾಕ್ಟ್ರಿ ಇದೆ ಕಾಣಿಸ್ತಾ ಇರೋದು, ಅಲ್ಲೇ ಅನ್ಲೋಡ್ ಆಗೋದು. ನಮಸ್ಕಾರ ಫ್ರೆಂಡ್ಸ್, ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಅಲ್ಲಿ ಫ್ಯಾಕ್ಟ್ರಿ ನೋಡಿ. ಭದ್ರಾವತಿಯಲ್ಲಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಬಿಲ್ ಎಕ್ಸ್ಚೇಂಜ್ ಆಯಿತು. ಬಿಲ್ ತಗೊಂಡು ಮತ್ತೆ ಇವಾಗ ಬಂದ್ವಿ 8 ಗಂಟೆಗೆ. 9 ಗಂಟೆಗೆ ಒಳಗೆ ಬಿಟ್ಕೊತಾರಂತೆ. ಬಿಲ್ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಇವಾಗ ಟೀ ಕುಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಫ್ಯಾಕ್ಟ್ರಿಯಲ್ಲಿದೆ, ಆಟ ಮಾಡಿಸ್ಕೊಂಡು ಹೋಗ್ಬೇಕು. ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ. ಕ್ರೈನಲ್ಲಿ ಅನ್ಲೋಡ್ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಇಳಿಸಿದ್ದಾರೆ. ಲಾಸ್ಟಲ್ಲಿ ಇನ್ನೊಂದು 10 ಪೀಸ್ ಇದೆ, ಅವು ಇಳಿಸ್ತಾ ಇದ್ದಾರೆ. ಖಾಲಿ ಗಾಡಿದು ಕಾಟ ಆಯಿತು. ಕಾಟ ಏನೋ ಕರೆಕ್ಟಾಗಿ ಬಂದಿದೆ. ಇವಾಗ ಬಿಡಬೇಕು. ನೀರೇ ಬಿಟ್ಟಿದ್ದಾರೆ ಫ್ಯಾಕ್ಟ್ರಿಯಲ್ಲಿ.